ಎಲ್ಲರಿಗೂ ನಮಸ್ಕಾರ. ಫರೋಸ್ ಟೋಟಲ್ ಆಗಿ $8 ಮಿಲಿಯನ್ ಅಷ್ಟು ಫಂಡ್ ರೈಸನ್ನು ಮಾಡಿದ್ದಾರೆ. ಮತ್ತು ಇದು ಬಂತು ಅಂದರೆ ಲೇಯರ್ 1 ಪ್ರಾಜೆಕ್ಟ್. ಸೊ ಅದರಿಂದ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ, ತುಂಬಾ ಚೆನ್ನಾಗಿದೆ. ಈ ಒಂದು ಏರ್ ಡ್ರಾಪ್ ಬಂತು ಅಂದರೆ ಕನ್ಫರ್ಮ್ಡ್ ಆಗಿದೆ. ಇಟ್ ಮೀನ್ಸ್ ಈ ಒಂದು ಪ್ರಾಜೆಕ್ಟ್ ಯಾರೆಲ್ಲ ಜಾಯ್ನ್ ಆಗ್ತೀರಾ, ಯಾರೆಲ್ಲ ಟೆಸ್ಟ್ ನೆಟನ್ನು ಮಾಡ್ಕೊತೀರಾ ಮತ್ತು ಇಲ್ಲಿರುವಂಥ ಕೆಲವೊಂದು ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡ್ಕೊತೀರಾ, ಪ್ರತಿಯೊಬ್ಬರು ಕೂಡ ಏರ್ ಡ್ರಾಪ್ ಸಿಕ್ಕೇ ಸಿಗುತ್ತೆ. ಸೊ ಅದರಿಂದ ಈ ಒಂದು ಏರ್ ಡ್ರಾಪನ್ನು ಯಾರು ಕೂಡ ಮಿಸ್ ಮಾಡ್ಕೊಬೇಡಿ, ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ. ಸೊ ಒಂದು ಏರ್ ಡ್ರಾಪ್ಗೆ ಹೇಗೆ ಜಾಯ್ನ್ ಆಗೋದಂದರೆ ತುಂಬಾ ಸಿಂಪಲ್. ಡಿಸ್ಕ್ರಿಪ್ಷನ್ ನಿಮಗೆ ಒಂದು ಲಿಂಕನ್ನು ಕೊಟ್ಟಿದ್ದೀನಿ, ಜಸ್ಟ್ ಕ್ಲಿಕ್ ಮಾಡ್ಕೊತೀರಾ, ನಮ್ಮ ಒಂದು ಟೆಲಿಗ್ರಾಮ್ಗೆ ರಿಡೈರೆಕ್ಟ್ ಆಗುತ್ತೆ. ಆ ಒಂದು ಟೆಲಿಗ್ರಾಮಲ್ಲಿ ನಿಮಗೆ ಒಂದು ಪೋಸ್ಟ್ ಕಾಣಿಸ್ತಾ ಇರುತ್ತೆ. ನಾರ್ಮಲಾಗಿ ಈ ಒಂದು ಪ್ರಾಜೆಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಅದ್ರ ಕೆಳಗಡೆ ನಿಮಗೆ ಟೆಸ್ಟ್ ನೆಟ್ ಲಿಂಕ್ ಅಂದ್ಬಿಟ್ಟು ಕೂಡ ಕೊಟ್ಟಿರ್ತೀನಿ. ಆ ಒಂದು ಲಿಂಕನ್ನು ಕಾಪಿ ಮಾಡ್ಕೊತೀರಾ, ಬ್ರೌಸರ್ಗೆ ಪೇಸ್ಟ್ ಮಾಡ್ಕೊತೀರಾ. ಇನ್ ಕೇಸ್ ಏನಾದರೂ ನೀವು ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾ ಇತ್ತು ಅಂದರೆ ನಮ್ಮ ರೀತಿ ನೀವು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಬೇಕಾಗ್ತದೆ. ಕಿವಿ ಬ್ರೌಸರ್ ಅಂದ್ಬಿಟ್ಟು ಮಿಸ್ಸಸ್ ಬ್ರೌಸರ್ ಅಂದ್ಬಿಟ್ಟು ಕಿವಿ ಬ್ರೌಸರ್ ಫಸ್ಟ್ ವರ್ಕ್ ಆಗ್ತಾಯಿತ್ತು, ಬಟ್ ಇವಾಗ ವರ್ಕ್ ಆಗೋದಿಲ್ಲ. ಇವಾಗ ನಿಮಗೆ ಮಿಸ್ಸಸ್ ಬ್ರೌಸರ್ ಅಂತ ಸಿಗುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊತೀರಾ. ಇನ್ಸ್ಟಾಲ್ ಮಾಡಿಕೊಂಡು ಆ ಒಂದು ಮಿಸ್ಸಸ್ ಬ್ರೌಸರಲ್ಲಿ ನಿಮ್ಮ ಒಂದು ವ್ಯಾಲೆಟನ್ನು ಕ್ರಿಯೇಟ್ ಮಾಡ್ಕೊಬೇಕಾಗ್ತದೆ. ಮೆಟಾಮಾಸ್ಕ್ ಆಗಿರ್ಬೋದು, OKX ಆಗಿರ್ಬೋದು, ಯಾವುದಾದ್ರೂ ಪರವಾಗಿಲ್ಲ, ಬಟ್ ಒಂದು ವ್ಯಾಲೆಟ್ EVM ವ್ಯಾಲೆಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಬೇಡಿ. ನೆಕ್ಸ್ಟ್ ಏನು ಮಾಡ್ತೀರಾ, ಅಲ್ಲಿ ನಿಮಗೆ ಕನೆಕ್ಟ್ ವ್ಯಾಲೆಟ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ. ಜಸ್ಟ್ ಕ್ಲಿಕ್ ಮಾಡ್ಕೊತೀರಾ, ನಿಮ್ಮ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊತೀರಾ. ನೀವೇನಾದರೂ OKXನ್ನು ಕನೆಕ್ಟ್ ಮಾಡ್ಕೊಂಡಿತ್ತು ಅಂದರೆ ಈ ರೀತಿ ಸ್ವಿಚ್ ಅಂತ ಬರುತ್ತೆ. ನೀವೇನಾದರೂ ಮೆಟಾಮಾಸ್ಕನ್ನು ಕನೆಕ್ಟ್ ಮಾಡ್ಕೊಂಡಿತ್ತು ಅಂದರೆ ನೆಟ್ವರ್ಕನ್ನು ಆ್ಯಡ್ ಮಾಡಿ ಅಂತ ಬರುತ್ತೆ. ಏನು ಬಂದರೆ ತೊಂದರೆ ಇಲ್ಲ, ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ರಿಡೈರೆಕ್ಟ್ ಆಗುತ್ತೆ ವ್ಯಾಲೆಟ್ಗೆ. ಅಲ್ಲಿ ಹೋಗ್ಬಿಟ್ಟು ಕನ್ಫರ್ಮನ್ನು ಕೊಡ್ತು ಅಂದರೆ ಡನ್ ಆಗ್ತದೆ. ಮತ್ತು ಕಂಟಿನ್ಯೂನ ಕ್ಲಿಕ್ ಮಾಡ್ಕೊತೀರಾ, ಸಿಗ್ನೇಚರ್ ರಿಕ್ವೆಸ್ಟ್ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ಕನ್ಫರ್ಮನ್ನು ಕೊಡ್ತು ಅಂದರೆ ಸಿಗ್ನೇಚರ್ ರಿಕ್ವೆಸ್ಟ್, ಸೈನ್ ಇನ್ ರಿಕ್ವೆಸ್ಟ್ ಕೂಡ ಡನ್ ಆಗ್ತದೆ. ಸದ್ಯಕ್ಕೆ ಇವಾಗ ನಮ್ಮ ಒಂದು ವ್ಯಾಲೆಟೆಲ್ಲ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿರುವಂಥ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಮೇಲ್ಗಡೆ ನಿಮಗೆ ಚೆಕ್ ಇನ್ ಅಂತ ಒಂದು ಆಪ್ಷನ್ ಐತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಪ್ರತಿದಿನ ಬರ್ತೀರಾ, ಚೆಕ್ ಇನನ್ನು ಮಾಡ್ತಾ ಇರ್ತೀರಾ. ಸೊ ಎಷ್ಟು ದಿನ ಚೆಕ್ ಇನ್ ಮಾಡ್ತೀರಾ ಅದ್ರ ಬೇಸ್ ಮೇಲೆ ಕೂಡ ನಿಮಗೆ ಏರ್ ಡ್ರಾಪ್ ಅಲೋಕೇಶನ್ ಆಗ್ತದೆ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಮರಿದೆ ಪ್ರತಿದಿನ ಬಂದು ಚೆಕ್ ಇನನ್ನು ಮಾಡಿ. ಹಾಗೆ ತುಂಬ ಒಂದು ನಿಮಿಷ, ತುಂಬ ಅಲ್ಲ, ಮೇಲ್ಗಡೆ ನಿಮಗೆ ವ್ಯಾಲೆಟ್ ಸಿಂಬಲ್ ಕಾಣಿಸ್ತೈತೆ. ವ್ಯಾಲೆಟನ್ನು ಕನೆಕ್ಟ್ ಮಾಡಿದ್ದೀವಲ್ವಾ, ಸೊ ವ್ಯಾಲೆಟ್ ಅಡ್ರೆಸ್ ಕೂಡ ಕಾಣಿಸ್ತಾ ಇರುತ್ತೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಮ್ಮ ಒಂದು ಟ್ವಿಟರ್ ಆಗಿರ್ಬೋದು, ನಮ್ಮ ಒಂದು ಡಿಸ್ಕೌಡ್ ಆಗಿರ್ಬೋದು, ಎರಡನ್ನೂ ಕೂಡ ಕನೆಕ್ಟ್ ಮಾಡ್ಕೊಬೇಕಾಗ್ತದೆ. ಏನಕ್ಕೆ ಕೆಲವೊಂದು ಸೋಷಿಯಲ್ ಟಾಸ್ಕ್ಗಳಿದೆ, ಅದನ್ನು ಕಂಪ್ಲೀಟ್ ವೆರಿಫಿಕೇಷನ್ ಮಾಡಬೇಕಂದ್ರೆ ಇವೆರಡನ್ನೂ ಕೂಡ ನಾವು ಕನೆಕ್ಟ್ ಮಾಡ್ಕೊಬೇಕಾಗ್ತದೆ. ಸೊ ಅದರಿಂದ ನಿಮ್ಮ ಒಂದು ಟ್ವಿಟರ್ ಮತ್ತು ನಿಮ್ಮ ಒಂದು ಡಿಸ್ಕೌಡ್ ಎರಡನ್ನೂ ಕೂಡ ಕನೆಕ್ಟ್ ಮಾಡ್ಕೊಳ್ಳಿ. ಎರಡು ಅಕೌಂಟ್ ಇಲ್ಲ ಅಂದರೆ ಕ್ರಿಯೇಟ್ ಮಾಡ್ಕೊಬೋದು. ಜಸ್ಟ್ ಇಮೇಲ್ ಕೊಟ್ಬಿಟ್ಟು ಪಾಸ್ವರ್ಡ್ ಕೊಟ್ಬಿಟ್ಟು ಆರಾಮ್ಸೆ ಕ್ರಿಯೇಟ್ ಮಾಡ್ಕೊಬಂದು, ಏನೂ ಕಷ್ಟ ಆಗೋದಿಲ್ಲ. ಸೊ ಎರಡನ್ನೂ ಕೂಡ ಕನೆಕ್ಟ್ ಮಾಡ್ಕೊತೀರ. ಹಾಗೆ ಸ್ವಲ್ಪ ಸ್ಕ್ರಾಲ್ ಡೌನನ್ನು ಮಾಡ್ಕೊಂಬಂತು ಅಂದರೆ ಕೆಳಗಡೆ ನಿಮಗೆ ಫಾಲೋಸ್ ಆನ್ ಎಕ್ಸ್, ರೀಟ್ವೀಟರ್ಸ್ ಆನ್ ಎಕ್ಸ್ ಆ್ಯಂಡ್ ರಿಪ್ಲೇಸ್ ಟು ಅಸ್ ಆನ್ ಎಕ್ಸ್ ಮತ್ತು ಜಾಯಿನ್ ಡಿಸ್ಕೌಡ್ ಅಂದ್ಬಿಟ್ಟು ಟೋಟಲ್ ಆಗಿ 4 ಸೋಷಿಯಲ್ ಟಾಸ್ಕ್ ಕಾಣಿಸ್ತಾ ಇರುತ್ತೆ. ಜಸ್ಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಫಾಲೋಸ್ ಆನ್ ಎಕ್ಸ್ ಇದೆಯಲ್ವ, ಜಸ್ಟ್ ಫಾಲೋ ಕ್ಲಿಕ್ ಮಾಡಿ, ಟ್ವಿಟರ್ಗೆ ರೇಟ್ ಆಗುತ್ತೆ, ಫಾಲೋ ಮಾಡ್ಕೊಳ್ಳಿ, ವಾಪಸ್ ಬರ್ರಿ. ಅಲ್ಲಿ ವೆರಿಫೈ ಅಂತ ಐತೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ವೆರಿಫೈ ಅಂತ ತೋರಿಸ್ತಾ ಇರುತ್ತೆ. ಒಂದು 30ರಿಂದ 40 ಸೆಕೆಂಡ್ ವೆಯ್ಟ್ ಮಾಡಿ, ಅದಾದ ನಂತರ ನಿಮಗೆ ಸಕ್ಸಸ್ಫುಲ್ ವೆರಿಫೈ ಆಗುತ್ತೆ. ಹಾಗೆ ಎಷ್ಟು ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀರಾ ಅಷ್ಟು ಕೂಡ ನಿಮಗೆ ಗ್ರೀನ್ ಟಿಕ್ ಮಾರ್ಕ್ ಬರುತ್ತೆ. ಇಲ್ಲಿಗೆ ಸೋಷಿಯಲ್ ಟಾಸ್ಕ್ ಮುಗೀತು. ಬೇರೆ ಏನಾದರೂ ಸೋಷಿಯಲ್ ಟಾಸ್ಕ್ ಬಂತು ಅಂದರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತೀನಿ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ಕೊಳ್ಳದೆ ನಮ್ಮ ಒಂದು ಟೆಕ್ ಗಜ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಮಿಸ್ ಮಾಡ್ಕೊಬೇಡಿ. ಹಾಗೆ ಮೇಲ್ಗಡೆ ಬರ್ತೀರಾ, ಮೇಲ್ಗಡೆ ನಿಮಗೆ ಸ್ವಾಪ್ ಮಾಡೋ ಆಪ್ಷನ್ ಇದೆ. ಲಿಕ್ವಿಡಿಟಿನ ಪ್ರೊವೈಡ್ ಮಾಡಬೇಕು ಮತ್ತು ನಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ಹತ್ರ ಇರೋಂಥ ಟೋಕನ್ಸನ್ನು ಸೆಂಡ್ ಮಾಡಬೇಕು. ಬಟ್ ಮೂರನ್ನು ಮಾಡಬೇಕಂದ್ರೆ ಫಸ್ಟ್ ನಮಗೆ ಟೋಕನ್ಸ್ ಬೇಕು. ಇವಾಗ ಟೆಸ್ಟ್ ನೆಟನ್ನು ಮಾಡ್ತಾ ಇದ್ದೀವಿ, ಸೊ ಅದಕ್ಕೆ ನಮಗೆ ಟೆಸ್ಟ್ ನೆಟ್ ಟೋಕನ್ ಬೇಕು. ಬೇರೆ ಏನಾದರೂ ಮಾಡಿತ್ತು ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಬೇರೆ ಲೇಯರ್ 2 ಪ್ರಾಜೆಕ್ಟ್ಗಳಿತ್ತು, ಲೇಯರ್ 3 ಬೇರೆ ಲೈಕ್ ಪ್ರಾಜೆಕ್ಟ್ಗಳು ಚಿಕ್ಕಪುಟ್ಟ ಇತ್ತು ಅಂದರೆ ನಾವೇನು ಮಾಡ್ತಾಯಿದ್ವಿ, ಸೆಫೋಲಿ ಇಥೇರಿಯಮ್ ಆಗಿರ್ಬೋದು, ಹಸ್ಕಿಕಿ ಇಥೇರಿಯಮ್ ಆಗಿರ್ಬೋದು, ಬೇರೆ ಇಥೇರಿಯಮ್ ಸಿಗುತ್ತೆ, ಇನಿಷಿಯರ್ ಫಾಸೆಟು, ಬೇರೆ ಬೆಜ್ಜಾನ್ ಫಾಸೆಟ್ಗಳೆಲ್ಲ ಸಿಗ್ತಾ ಇರುತ್ತೆ. ಅಂದರೆ ಲೇಯರ್ 1 ಪ್ರಾಜೆಕ್ಟ್ಗಳದ್ದು ಅದ್ರದ್ದು ಟೆಸ್ಟ್ ನೆಟ್ ಟೋಕನ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ನಾವು ಇಲ್ಲಿರೋಂಥ ಟಾಸ್ಕನ್ನು ಮಾಡ್ತಾಯಿದ್ವಿ. ಬಟ್ ಇದು ಬಂತು ಅಂದರೆ ಲೇಯರ್ 1 ಪ್ರಾಜೆಕ್ಟ್. ಸೊ ಅದರಿಂದ ಅವ್ರದ್ದೇ ಆದಂಥ ಒಂದು ಟೆಸ್ಟ್ ಟೋಕನ್ ಇದೆ, ಅವ್ರದ್ದೇ ಆದ ನೆಟ್ವರ್ಕ್ ಇದೆ. ಸೊ ಅದರಿಂದ ಅದನ್ನು ನಾವು ಕ್ಲೈಮ್ ಮಾಡ್ಕೊಬೇಕಾಗ್ತದೆ. ಸೊ ಒಂದು ಫಾಸೆಟ್, ಆ ಒಂದು ಟೆಸ್ಟ್ ಟೋಕನ್ ಎಲ್ಲಿ ಸಿಗುತ್ತೆ ಅಂದರೆ ಡಿಸ್ಕ್ರಿಪ್ಷನ್ ನಾನು ನಿಮಗೆ ಫಾಸೆಟ್ ಲಿಂಕ್ ಅಂತ ಕೊಟ್ಟಿರ್ತೀನಿ. 2 ಲಿಂಕನ್ನು ಕೊಟ್ಟಿದ್ದೀನಿ. ಫಸ್ಟ್ ಲಿಂಕನ್ನು ಕಾಪಿ ಮಾಡ್ಕೊಳ್ಳಿ, ಪೇಸ್ಟ್ ಮಾಡಿ, ವ್ಯಾಲೆಟ್ ಕನೆಕ್ಟ್ ಮಾಡಿ. ಅಡ್ರೆಸ್ ಬಂತು ಅಂದರೆ ಆಟೋಮೆಟಿಕ್ ಫೆಚ್ ಆಗಿರುತ್ತೆ. ಇನ್ ಕೇಸ್ ಬರಲಿಲ್ಲ ಅಂದರೆ ಜಸ್ಟ್ ಕಾಪಿ ಮಾಡಿ ಪೇಸ್ಟ್ ಮಾಡಿ ಅಡ್ರೆಸ್ಸನ್ನು. ಅದಾದ ನಂತರ ಐ ಆಮ್ ನಾಟ್ ಎ ರೋಬೋಟನ್ನು ಕ್ಲಿಕ್ ಮಾಡ್ಕೊತೀರಾ. ಕೆಳಗಡೆ ನಿಮಗೆ ಕ್ಲೈಮ್ ನೋ ಅಂತ ಬರುತ್ತೆ. ಆವಾಗ ನಿಮಗೆ 0.2 ಈ ಒಂದು ಟೆಸ್ಟ್ ಟೋಕನ್ ಕೂಡ ಸಿಗುತ್ತೆ. ಫರೋಸ್ ನೆಟ್ವರ್ಕ್ PHRS ಅಂದ್ಬಿಟ್ಟು ಟೋಕನ್ ಕೂಡ ನಿಮಗೆ ಸಿಗುತ್ತೆ. ಇದು ಬಂತು ಅಂದರೆ ಫಸ್ಟ್ ಫಾಸೆಟ್ ಲಿಂಕ್. ಇನ್ ಕೇಸ್ ಇದು ವರ್ಕ್ ಆಗಲಿಲ್ಲಪ್ಪ ಅದಂದರೆ 2ನೇ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಅದು ಕೂಡ ನಮಗೆ ಟೆಲಿಗ್ರಾಮಲ್ಲೇ ಕೊಟ್ಟಿದ್ದೀನಿ. ಜಸ್ಟ್ ಕಾಪಿ ಮಾಡ್ಕೊತೀರಾ, ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊತೀರಾ, ಫರೋಸನ್ನು ಸೆಲೆಕ್ಟ್ ಮಾಡ್ಕೊತೀರಾ, ಲಾಗಿನ್ ಟು ಸೆಂಡ್ ಮಿ 0.2 PHRS ಅಂತ ಐತಲ್ಲ, ಕ್ಲಿಕ್ ಮಾಡ್ತು ಅಂದರೆ ಸಕ್ಸಸ್ಫುಲಿ ನಿಮಗೆ 0.2 PHR ಟೋಕನ್ ಕೂಡ ಸಿಗ್ತದೆ. ಸೊ ಎರಡೂ ಕೂಡ ಸಕ್ಸಸ್ ಆಗ್ತು ಅಂದರೆ ನಿಮಗೆ ಟೋಟಲಾಗಿ 0.4 PHRS ಟೋಕನ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಇವಾಗ ನಮಗೆ ವ್ಯಾಲೆಟ್ಗೆ ಸಿಕ್ಕಿದೆ. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿರೋಂಥ ಟಾಸ್ಕನ್ನು ಮಾಡಬೇಕು. ಸ್ವಾಪನ್ನು ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ಮ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಳ್ಳಿ,
ಯು ಪೇ ಅಂತ ಐತಲ್ಲ ಅಲ್ಲಿ PHRS ಇರುತ್ತೆ, ಅದೇ ಇರಲಿ, ಏನು ತೊಂದರೆ ಇಲ್ಲ. ಕೆಳಗಡೆ ನಿಮಗೆ ಯು ರಿಸೀವ್ ಅಂತಿದೆಯಲ್ಲ ಅಲ್ಲಿ ಸೆಲೆಕ್ಟ್ ಟೋಕನ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂತಂದರೆ ನಿಮಗೆ ಟೋಟಲಾಗಿ 4 ಟೋಕನ್ ಬರುತ್ತೆ. USDT, USDC ಆ್ಯಂಡ್ ರ್ಯಾಪಿಡ್ PHRS ಆ್ಯಂಡ್ PHRS ಅಂದ್ಬಿಟ್ಟು. ಈಗ PHRS ನಮ್ಮ ಹತ್ರ ಇದೆ. ನೆಕ್ಸ್ಟ್ ಏನು ಮಾಡಬೇಕು, ರ್ಯಾಪಿಡ್ PHRS ಐತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. 0.06 0.08 ಎಷ್ಟಾದರೂ ಕೊಡಿ, ಏನು ತೊಂದರೆ ಇಲ್ಲ. ಬಟ್ 0.1ಗಿಂತ ಕಡಿಮೆ ಕೊಡಿ, ಏನಕ್ಕೆ ಜಸ್ಟ್ ನಮ್ಮ ಹತ್ರ 0.4 ಇರೋದು, ಮುಂದೆ ಬೇಕಾಗ್ತದೆ ನಮಗಿದು. ಅಂದರೆ ಒಂದು ದಿನಕ್ಕಷ್ಟೇ, ನಾಳೆ ಮತ್ತೆ ಪಾಸಿಟ್ ಸಿಗುತ್ತೆ, ಏನು ತೊಂದರೆ ಇಲ್ಲ. ಬಟ್ ಇವತ್ತಿನ ಟಾಸ್ಕ್ ಮಾಡ್ತಾಯಿತ್ತು ಅಂದರೆ 0.1ಗಿಂತ ಸ್ವಲ್ಪ ಕಡಿಮೆ ಕೊಡಿ, ಓಕೆನಾ. ಸೊ ಸೆಲೆಕ್ಟ್ ಮಾಡ್ಕೊತೀರಾ, ರ್ಯಾಪನ್ನು ಸೆಲೆಕ್ಟ್ ಮಾಡ್ಕೊತೀರಾ, ಯಾವ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಿರ್ತದಕ್ಕೆ ರಿಕ್ವೆಸ್ಟ್ ಬರುತ್ತೆ, ಅಲ್ಲೋಗ್ಬಿಟ್ಟು ಕನ್ಫರ್ಮನ್ನು ಕೊಡ್ತು ಅಂದರೆ ಸಕ್ಸಸ್ಫುಲಿ ಅದು ಕೂಡ ಸ್ವ್ಯಾಪ್ ಆಗ್ತಿದೆ. ಇವಾಗ ಏನು ಮಾಡಿದ್ವಿ, ನಾನು WPHRS ರ್ಯಾಪಿಡ್ PHRSಗೆ ಸ್ವ್ಯಾಪನ್ನು ಮಾಡಿದೆ. ನೆಕ್ಸ್ಟ್ ಉಳಿದಿರೋಂಥ ಇನ್ನು 2 ಕಾಯಿನ್ ಇದೆ, USD ಕಾಯಿನ್ ಇದೆ, ಅದ್ರ ಬಿಟ್ಟರೆ ಟೆದರ್ USD ಐತಲ್ಲ ಅದಿದೆ. ಸೊ USD ಐತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಮತ್ತು ಒಂದು 0.1 ಐತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಸ್ವ್ಯಾಪ್ ಮಾಡ್ತೀನಿ. ಅದೇ ರೀತಿ PHRS ಟು USDT ಅದು ಕೂಡ 0.1 ಸೆಲೆಕ್ಟ್ ಮಾಡ್ಕೊತೀನಿ, ಸ್ವ್ಯಾಪ್ ಮಾಡ್ಕೊತೀನಿ. ಟೋಟಲಾಗಿ ಇವಾಗ ನನ್ನ ಹತ್ರ PHRS ನೆಟ್ವರ್ಕಲ್ಲಿ 4 ಟೋಕನ್ ಕೂಡ ಇದೆ. PHRS ಇದೆ, ರ್ಯಾಪಿಡ್ PHRS ಇದೆ, USDT ಇದೆ, USDC ಇದೆ. ಸೊ 4 ಟೋಕನ್ ಕೂಡ ಇದೆ. ನೆಕ್ಸ್ಟ್ ಏನು ಮಾಡಬೇಕು, ನಾವು ಲಿಕ್ವಿಡಿಟಿನ ಆ್ಯಡ್ ಮಾಡಬೇಕು. ಸೊ ಪೂಲ್ ಅಂತ ಕಾಣಿಸ್ತಾ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ, ಪ್ಲಸ್ ನ್ಯೂ ಪೂಲ್ ಅಂತ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಟೋಕನ್ ಪೇರ್ ಬಂತು ಅಂದರೆ ನಿಮಗೆ PHRS ಒಂದು ಕಡೆ ಇರುತ್ತೆ, ಇನ್ನೊಂದು ಕಡೆ ಬಂತು ಅಂದರೆ ಸೆಲೆಕ್ಟೆಡ್ ಟೋಕನ್ ಅಂತ ಇರುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವುದನ್ನಾದರೂ ಕೂಡ ಸೆಲೆಕ್ಟ್ ಮಾಡ್ಕೊಬೋದು, ಏನು ತೊಂದರೆ ಆಗೋದಿಲ್ಲ. ಯಾವುದನ್ನಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಸೆಲೆಕ್ಟ್ ಮಾಡ್ಕೊತೀರಾ. ಹಾಗೆ ನಿಮಗೆ 0.05% ಫೀಸ್ ಟೈರ್ ಅಂತ ಐತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಿಮಗೆ 0.05% ಕಟ್ ಆಗುತ್ತೆ. ಅದರ ಪಕ್ಕದಲ್ಲಿ ಕಟ್ ಆಗ್ತು ಅಂದರೆ ಏನು ತೊಂದರೆ, ಟೆಸ್ಟ್ ಟೋಕನ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಬಟ್ ಅದನ್ನು ಮಾಡ್ಕೊತಂದರೆ ಸ್ವಲ್ಪ ಫೀಸ್ ಕಡಿಮೆ ಬೀಳುತ್ತೆ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಏನು ರಿಯಲ್ ಟೋಕನ್ ಏನು ನಾವು ಯೂಸ್ ಮಾಡ್ತಾ ಇಲ್ಲ ಅಲ್ವಾ, ಸೊ ಟೆಸ್ಟ್ ಟೋಕನ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಯಾವುದನ್ನಾದರೂ ಸೆಲೆಕ್ಟ್ ಮಾಡ್ಕೊಬೋದು. ಕೆಳಗಡೆ ಬರ್ತೀರಾ, ಮ್ಯಾಕ್ಸ್ ಆಯ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಸೆಲೆಕ್ಟ್ ಮಾಡಿಬಿಟ್ಟು ಅಪ್ರೂವ್ USDT ಇಲ್ಲಿ ಆರೆಂಜ್ ಕಲರ್ ಕಾಣಿಸ್ತಾ ಇತ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತು ಅಂದರೆ ನಿಮ್ಮ ಒಂದು ವ್ಯಾಲೆಟ್ಗೆ ರಿಕ್ವೆಸ್ಟ್ ಹೋಗುತ್ತೆ, ಟ್ರಾನ್ಸಾಕ್ಷನ್ ರಿಕ್ವೆಸ್ಟು. ಅಲ್ಲೋಗ್ಬಿಟ್ಟು ಕನ್ಫರ್ಮನ್ನು ಕೊಡ್ತು ಅಂದರೆ ಸಕ್ಸಸ್ಫುಲಿ ಈ ಒಂದು ಪೂಲ್ಗೆ ನಾವು ಲಿಕ್ವಿಡಿಟಿನ ಆ್ಯಡ್ ಮಾಡ್ದಂಗೆ ಕೂಡ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, USDT ಐತಲ್ಲ ಅದನ್ನು ತೆಗೆದುಬಿಟ್ಟು USDC ಹಾಕಿ. USDC ಆಯಿತಾ, ನೆಕ್ಸ್ಟ್ ಏನು ಮಾಡ್ತೀರಾ, ರ್ಯಾಪಿಡ್ PHRS ಐತಲ್ಲ ಅದನ್ನು ಹಾಕಿ. ಇನ್ನೊಂದು ಸರಿ ಏನು ಮಾಡ್ತೀರಾ, USDT USDC ಈ ರೀತಿ ಡಿಫ್ರೆಂಟ್ ಪೇರ್ಸ್ಗಳಲ್ಲಿ ಒಂದು 5 ರಿಂದ 6 ಸರಿ ಲಿಕ್ವಿಡಿಟಿನ ಆ್ಯಡ್ ಮಾಡ್ತಾಯಿರಿ. ಆವಾಗ ನಿಮಗೆ ಮಲ್ಟಿಪಲ್ ಯೂನಿಕ್ ಟ್ರಾನ್ಸಾಕ್ಷನ್ ಟೈಪ್ ಆಗುತ್ತೆ. ಸೊ ಅದು ನಿಮಗೆ ಈ ಒಂದು ಏರ್ ಡ್ರಾಪ್ಗೆ ತುಂಬಾ ವ್ಯಾಲ್ಯೂ ಕೊಡ್ತದೆ. ನೆಕ್ಸ್ಟ್ ಸ್ಟೆಪ್ ಏನಿದೆ, ಸೆಂಡ್ ಟು ಫ್ರೆಂಡ್ ಅಂತಿದೆ. ಜಸ್ಟ್ ಸೆಂಡನ್ನು ಕ್ಲಿಕ್ ಮಾಡ್ಕೊತೀರಾ. ಯಾವುದಾದ್ರೂ ಒಂದು ವ್ಯಾಲೆಟ್ ಅಡ್ರೆಸ್ಸನ್ನು ಹಾಕಿ. ಯಾವ ಒಂದು ವ್ಯಾಲೆಟ್ ಅಡ್ರೆಸ್ ಹಾಕ್ತೀರಾ ಗೊತ್ತಾ, ನಿಮ್ಮ ಫ್ರೆಂಡ್ಸ್ಗಳದ್ದು ಹಾಕಿ. ಇನ್ ಕೇಸ್ ಫ್ರೆಂಡ್ಸ್ಗಳು ಸಿಗಲಿಲ್ಲ ಅವರು, ನನಗೆ ಯಾರದ್ದು ಕೂಡ ವ್ಯಾಲೆಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಯಾರಿಗೂ ಕ್ರಿಪ್ಟೋ ಗೊತ್ತಿರೋವಂಥವ್ರು ಇಲ್ಲ ಅಂದರೆ ಏನು ತೊಂದರೆ ಇಲ್ಲ, ನಿಮ್ಮದು ಬೇರೆ ಒಂದು ವ್ಯಾಲೆಟ್ ಇರುತ್ತಲ್ಲ ಅದಕ್ಕೆ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳಿ. ಬಟ್ ಯಾವ ಒಂದು ವ್ಯಾಲೆಟ್ಗೆ ಟ್ರಾನ್ಸಾಕ್ಷನ್ನ ಮಾಡ್ತೀರಾ ಅದಕ್ಕೆ ಮತ್ತೆ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಹೋಗಬೇಡಿ, ಡಿಫ್ರೆಂಟ್ ಟ್ರಾನ್ಸಾಕ್ಷನ್ ಮಾಡಿ. ಸೊ ಅದರಿಂದ ಟೆಲಿಗ್ರಾಮಲ್ಲಿ ಈ ಒಂದು ಪೋಸ್ಟ್ ಏನಿದೆ ಅದರ ಕೆಳಗಡೆ ನಿಮ್ಮ ಒಂದು ವ್ಯಾಲೆಟ್ ಅಡ್ರೆಸ್ಸನ್ನೆಲ್ಲ ಹಾಕಿ, ಆವಾಗ ಬೇರೆಯವ್ರಿಗೆ ಸೆಂಡ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗ್ತದೆ, ಓಕೆನಾ. ಮತ್ತು ಯಾವ ವ್ಯಾಲೆಟ್ಗೆ ಸೆಂಡ್ ಮಾಡ್ಕೊತಾರೆ, ನಿಮ್ಮ ಇನ್ನೊಂದು ವ್ಯಾಲೆಟ್ ಸೆಂಡ್ ಮಾಡ್ಕೊತಾರೆ ಹೇಳಿದೆ ಅಲ್ವಾ ಫಸ್ಟೇ, ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಹೋಗಬೇಡಿ, ಆವಾಗ ಬಾಟ್ ಅಂತ ಕನ್ಸಿಡರ್ ಆಗಿಬಿಡುತ್ತೆ. ಸೊ ಅದರಿಂದ ಬೇರೆ ಅಡ್ರೆಸ್ಸಿಗೆ ಸೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀರಿ. ಸೊ ಇವಾಗ ಕೇಳ್ಬೋದು, ಬ್ರೋ ಇವಾಗ ಸ್ವ್ಯಾಪು ಮತ್ತು ಇಲ್ಲಿ ಡಿಪಾಸಿಟು ಸೆಂಡು 3 ಆಯ್ತಲ್ಲ, ಅದನ್ನು ಡೈಲಿ ಮಾಡಬೇಕಾ ಅಂತ. ಡೈಲಿ ಮಾಡಬಹುದು, ಮಾಡಿ ಬೆಸ್ಟು. ಡೈಲಿ ಮಾಡಿದ್ರೆ ನನ್ನ ಪ್ರಕಾರ ಬೆಸ್ಟು. ಮಿನಿಮಮ್ ಒಂದು 2 ಟ್ರಾನ್ಸಾಕ್ಷನ್ ಮಾಡಿ ಬಿಡೋಕ್ಕೆ ಹೋಗಬೇಡಿ. ಇವಾಗ ಬರ್ತೀರಾ ಅಲ್ವಾ, ಡೈಲಿ ಚೆಕ್-ಇನ್ ಮಾಡ್ತೀರಾ, ಒಂದು ಸರಿ ಸ್ವ್ಯಾಪ್ ಮಾಡಿ, ಒಂದು ಸರಿ ಲಿಕ್ವಿಡಿಟಿ ಪ್ರೊವೈಡ್ ಮಾಡಿ ಅಷ್ಟೇ. ಬರ್ತೀರಾ, ಚೆಕ್-ಇನ್ ಮಾಡ್ತೀರಾ, ಫಾಸೆಟ್ ಕ್ಲೈಮ್ ಮಾಡ್ತೀರಾ. ಫಾಸೆಟ್ ಏನು ಡೈಲಿ ಕ್ಲೈಮ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ 0.002 0.006 0.008 ಈ ರೀತಿ ಕಡಿಮೆ ಅಮೌಂಟ್ ಹಾಕೊಂಡು ಮಾಡ್ತು ಅಂದರೆ ಆರಾಮ್ಸೆ ಟ್ರಾನ್ಸಾಕ್ಷನ್ ಮಾಡ್ಕೊಂಡು ಹೋಗ್ಬೋದು. ಏನಾದರೂ ಮಾಡಿ, ಫ್ರೆಂಡ್ಗಾದ್ರು ಸೆಂಡ್ ಮಾಡಿ, ಲಿಕ್ವಿಡಿಟಿ ಆದರೂ ಆ್ಯಡ್ ಮಾಡಿ, ಸ್ವ್ಯಾಪ್ ಆದರೂ ಮಾಡಿ, ಏನಾದರೂ ಮಾಡಿ. ಬಟ್ ಡೈಲಿ ಒಂದು 2-3 ಟ್ರಾನ್ಸಾಕ್ಷನ್ ಮಾಡ್ತಾಯಿರಿ. ಆವಾಗ ಸ್ವಲ್ಪ ನಿಮಗೆ ಈ ಒಂದು ಏರ್ ಡ್ರಾಪ್ಗೆ ಸ್ವಲ್ಪ ವೆಯ್ಟ್ ಬರ್ತದೆ. ಇಲ್ಲಾಂದರೆ ತುಂಬ ದಿನ ಬಿಟ್ಬಿಡ್ತು ಅಂದರೆ ಅಷ್ಟೊಂದು ವೆಯ್ಟ್ ಸಿಗೋದಿಲ್ಲ. ಸೊ ಅದರಿಂದ ಆವಾಗ ಸ್ವಲ್ಪ ಟ್ರಾನ್ಸಾಕ್ಷನ್ ಮಾಡ್ತಾಯಿರಿ, ಓಕೆನಾ. ಸೊ ಅದು ಅಂತಂದರೆ ಟೆಸ್ಟ್ ನೆಟ್ಟಲ್ಲಿ ಏನೇನೆಲ್ಲ ಮಾಡಬೇಕಂದ್ಬಿಟ್ಟು ಅದನ್ನು ಬಿಟ್ಟರೆ ನಿಮಗೆ 2 ಟಾಸ್ಕ್ ಐತೆ. NFTs ಎಲ್ಲ ಬರ್ತವೆ, ಅದು ಮುಂದೆ ಇನ್ನೂ ಬಂದಿಲ್ಲ, ಫ್ಯೂಚರಲ್ಲಿ ಬರ್ತದೆ. ಮತ್ತು ಐಡೆಂಟಿಟಿ ಸರ್ವಿಸ್ ಅಂತ ಬರುತ್ತೆ, ಅದು ಕೂಡ ನಿಮಗೆ ಕಮಿಂಗ್ ಸೂನ್ ಅಂತಿದೆ. ಸೊ ನೋಡೋಣ, ಅದು ಬಂತು ಅಂದರೆ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಪೋಸ್ಟನ್ನು ಮಾಡ್ತೇನೆ. ಇದನ್ನು ಬಿಟ್ಟರೆ ನಿಮಗೆ ಕಾಂಟ್ರಾಕ್ಟ್ ಆ್ಯಂಡ್ ಅಪ್ಲೈ ಮಾಡೋದು ಕೂಡ ಇದೆ. ಈ ಒಂದು ಲಿಂಕನ್ನು ನಾನು ನಿಮಗೆ ಟೆಲಿಗ್ರಾಮಲ್ಲೇ ಕೊಟ್ಟಿರ್ತೀನಿ, ಕಾಂಟ್ರಾಕ್ಟ್ ಅಪ್ಲೈ ಲಿಂಕ್ ಅಂದ್ಬಿಟ್ಟು. ಜಸ್ಟ್ ಕಾಪಿ ಮಾಡ್ಕೊತೀರಾ, ಪೇಸ್ಟ್ ಮಾಡ್ಕೊತೀರಾ, ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊತೀರಾ. ಅಲ್ಲಿ ನಿಮಗೆ ಪರೋಸ್ದು ಲೋಗೋ ಕಾಣಿಸ್ತಾ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಟೈಮರ್ನ ಸೆಲೆಕ್ಟ್ ಮಾಡಿಕೊಂಡು ಡೆಪ್ಲಾಯ್ ಆಯ್ತಲ್ಲ ನಾನು ಕ್ಲಿಕ್ ಮಾಡ್ಕೊತಂದರೆ ವ್ಯಾಲೆಟ್ಗೆ ರಿಕ್ವೆಸ್ಟ್ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ಕನ್ಫರ್ಮನ್ನು ಕೊಡ್ತು ಅಂದರೆ ಕಾಂಟ್ರಾಕ್ಟ್ ಡೆಪ್ಲಾಯ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿಗೆ ಇದ್ರ ಕತೆ ಕೂಡ ಮುಗೀತು.
ಸೊ ಇದನ್ನು ಬಿಟ್ಟರೆ ಒಂದು ಟೆಸ್ಟ್ ನೆಟಲ್ಲಿ ಇನ್ನೇನು ಮಾಡೋಂಗಿಲ್ಲ. ಮೇಯ್ನಾಗಿ ಮಾಡಬೇಕಾಗಿರೋದು ಇಷ್ಟೇ, ಬರ್ತೀರಾ ಡೈಲಿ ಚೆಕ್ ಇನ್ ಮಾಡ್ತೀರಾ, 1-2-3 ಟ್ರಾನ್ಸಾಕ್ಷನ್ನ ಮಾಡ್ತೀರಾ ಅಷ್ಟೇ. ಅಷ್ಟು ಮಾಡ್ಕೊಂಡು ಹೋಗ್ತು ಅಂದರೆ ಈ ಒಂದು ಟೆಸ್ಟ್ ನೆಟಲ್ಲೂ ಕೂಡ ಜಾಯ್ನ್ ಆಗ್ದಂಗೆ, ಇನ್ನೇನು ಮಾಡೋಂಗಿಲ್ಲ. ಜಸ್ಟ್ ಡೈಲಿ ಬಂದು ಅಷ್ಟನ್ನು ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನು ಮಾಡೋಂಗಿಲ್ಲ. ಮತ್ತು ಈ ಒಂದು ಏರ್ ಡ್ರಾಪ್ ಯಾವಾಗ ವಿಡ್ರಾ ಸಿಗುತ್ತೆ, ಹೇಗೆ ಕ್ಲೈಮ್ ಮಾಡೋದು, ಯಾವಾಗ ಲಿಸ್ಟಿಂಗ್ ಆಗುತ್ತೆ, ಅದೆಲ್ಲ ಅಪ್ಡೇಟ್ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಮಾಡ್ತೀನಿ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ಕೊಳ್ಳದೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಆವಾಗ ಮಾತ್ರ ನಿಮಗೆ ಡಿಫ್ರೆಂಟ್ ಬೇರೆ ಸೈಕಾಗಿರುವಂಥ ಅಪ್ಡೇಟ್ಸ್ ಎಲ್ಲ ಸಿಗೋದು. ಅದ್ರ ಜೊತೆ ಈ ಒಂದು ಅಪ್ಡೇಟ್ ಕೂಡ ಸಿಗುತ್ತೆ. ಸೊ ಅದರಿಂದ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ, ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ಕೊಳ್ಳದೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಮಿಸ್ ಅಂತ ಮಾಡ್ಕೊಬೇಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಡೈಲಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಡೈಲಿ ಹೊಸ ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.